ನಿಲ್ಲಿಸಿ. ಬನ್ನಿ. ರೊಮ್ಯಾಂಟಿಕ್ ಹೀಸ್. ಬೇರೆ ಹುಡುಗಿರ್ನ ಎಷ್ಟು ಡಿಸ್ಟರ್ಬ್ ಮಾಡೋರು, ಮದ್ವೆ ಆದ್ಮೇಲೆ ನಿನ್ನ ಬಿಡ್ತಾರಾ? ದಿನ ಎಷ್ಟು ಕಿಸ್ ಕೊಟ್ರು, ಎಷ್ಟು ಸಲ ಹಗ್ ಮಾಡಿದ್ರು ಅಂತ ಲೆಕ್ಕದ ಪುಸ್ತಕ ತಗೊಂಡು ಅಕೌಂಟ್ ಬರ್ಕೋಬೇಕಾಗತ್ತೆ.
ಬಿಡಿ ನನ್ನ. ಬೀಳ್ತೀರಾ? ಬೀಳಲ್ಲ ಬಿಡಿ. ಆಲ್ರೆಡಿ ಬಿದ್ಬಿಟ್ಟಿದ್ದೀರಾ. ಏನಿದು ಡಬಲ್ ಮೀನಿಂಗ್ ಅಲ್ಲೇ ಮಾತಾಡ್ತಿದಾರಲ್ಲ. ಬಿಡಿ ಅನ್ನಲ್ಲ. ಬಿಡ್ಲಾ? ಆದ್ರೂ ಹೀಗೆಲ್ಲ ಯಾಕೆ ಮಾಡ್ತಿದ್ಯಾ? ಯಾಕೆ ಅಂತಿರಲ್ರಿ, ಹೇಳಿದ್ನಲ್ಲ ಮದ್ವೆಗ್ ಮುಂಚೆನೆ ಅವ್ರಿಬ್ರು ಮನ್ಸು ಒಂದಾಗ್ಬೇಕು. ತಪ್ಪಭಿಪ್ರಾಯ ಅಪಾರ್ಥ ಏನಾದ್ರೂ ಇದ್ರೆ ದೂರ ಆಗ್ಬೇಕು. ಇಬ್ರು ಒಳ್ಳೆ ಈ ಕಡೆನಾ ಅಥವಾ ಈ ಕಡೆನಾ? ಸ್ಟ್ರೈಟ್ ಆಗಿ ಹೋಗ್ಬೇಕು. ಸ್ಟ್ರೈಟಾ? ಏನು? ಕೈ ಕೊಡಿ. ಯಾಕೆ? ಇಳಿಸ್ತೀನಿ. ನಾನೇ ಇಳಿತೀನಿ. ಬಿದ್ಬಿಡ್ತೀರಾ? ನಾನೇನ್ ಬೀಳಲ್ಲ. ಸರಿ, ಇಳಿರಿ. ದೇವ್ರೆ ದೇವ್ರೆ ದೇವ್ರೆ. ಅಲ್ವೇ ವಸು, ನಿಂಗೆ ಯಾಕಿಂತ ಪರಿಸ್ಥಿತಿ ಬರುತ್ತೆ? ಇವಾಗ ಇವ್ರ ಕೈ ಹಿಡ್ಕೊಳ್ಬೇಕು ಏನೋ. ಬೇಗ ಬನ್ನಿ. ಹೊರಟು ಹೋಗ್ತಿದಾರಲ್ಲ. ಏನಾಯ್ತು? ರೆಗ್ಯುಲರ್ಲಿ ನಾನು ಇದೆಲ್ಲ ಮಾಡ್ತಿರ್ತೀನಿ. ಓಕೆ. ಈ ದಾರಿಲಿ ನಾನು ತುಂಬಾ ಸಲ ಬಂದಿದ್ದೀನಿ. ಗುಡ್. ಯಾವತ್ತೂ ಜಾರ್ ಬಿದ್ದಿರ್ಲಿಲ್ಲ. ವೆರಿ ಗುಡ್. ಇವಾಗ ಬಿದ್ದರೆ ನಿಮಗೆ ನರ್ಸರಿ ಯಾರು ತೋರಿಸ್ತಾರೆ? ಎಷ್ಟು ದೂರ ಬಂದು ನಾವು ವಾಪಸ್ ಹೋಗೋಕ್ಕಾಗತ್ತಾ?
ಇನ್ನು ಎಷ್ಟು ದೂರ? ಇಲ್ಲೇ ಬನ್ನಿ. ಸೊಸೆನ ಗೋಳು ಹೊಯ್ಕೊಳ್ಳೋ ಅಂತ ಅತ್ತೆನ ನೋಡಿದ್ದೆ, ಆದ್ರೆ ಸೊಸೆ ಸಂತೋಷಕ್ಕೋಸ್ಕರ ಇಷ್ಟೊಂದು ಯೋಚನೆ ಮಾಡೋ ಅತ್ತೆ ನೀನೊಬ್ಳೇ ಇರಬೇಕು ಸುಶೀಲಾ. ನಾವೇನ್ ಅತ್ತೆ ಸೊಸೆ ಅಲ್ಲ, ಅಮ್ಮ ಮಗಳು. ಇನ್ನೊಂದ್ಸಲ ಹಾಗೆಲ್ಲ ಹೇಳ್ಬೇಡಿ. ನಿನ್ನ ನೋಡಿದ್ರೆ ಅಸೂಯೆ ಆಗತ್ತೆ ಸುಶೀಲಾ. ನಿನ್ನಂತ ಹೆಂಡತಿಗೆ ಗಂಡ ಆಗಿದ್ದಕ್ಕೆ ತುಂಬಾ ಹೆಮ್ಮೆನೂ ಆಗತ್ತೆ. ಸುಮ್ನೆ ಇರ್ರಿ. ಹೊರಗಡೆಯವ್ರು ಹೊಗಳೋದ್ ಸಾಲ್ದು ಅಂತ ನೀವು ಬೇರೆ. ಇದೇನ್ ಪುಣ್ಯದ ಕೆಲ್ಸ ಅಲ್ಲ, ನನ್ ಜವಾಬ್ದಾರಿ. ನಿನ್ನಂತ ಗುಣವಂತ ಹೊಟ್ಟೆಲಿ ಆ ರಾಕ್ಷಸೆ ಹೇಗೆ ಹುಟ್ಟದ್ನೋ ಅರ್ಥ ಆಗ್ತಿಲ್ಲ. ಬಹುಶಃ ನಾನೇ ಏನಾದ್ರೂ ಕೆಟ್ಟದ್ ಮಾಡಿರ್ಬೇಕು, ಅದಕ್ಕೆ ಇಂಥ ಕೆಟ್ಟ ಮಗ ಹುಟ್ಟಿದಾನೆ. ವಸುಗೆ ನನ್ನ ಅಮ್ಮ ಆದ್ರೆ ನೀವು ಅಪ್ಪ ರೀ. ನನ್ನ ಒಳ್ಳೆತನ ಮಾತ್ರ ಅಲ್ಲ, ನಿಮ್ಮ ಒಳ್ಳೆತನನೂ ಇದೆ ಅವಳಲ್ಲಿ. ಇನ್ ನಮ್ಮ ಮಗನ ಬಗ್ಗೆ ಹೇಳ್ಬೇಕು ಅಂದ್ರೆ ಮಕ್ಕಳನ್ನ ಹೆರ್ಬೋದೇ ಹೊರತು ಹಣೆ ಬರನ ಬರೆಯೋಕ್ಕಾಗಲ್ಲ ರೀ. ನಿಜ ಸುಶೀಲಾ, ಪಾಪ ಮಾಡಿದ್ದಕ್ಕೋ ಸರಿಯಾಗಿ ಸಾಕದೇ ಇದ್ದಿದ್ದಕ್ಕೋ ಅವನು ಹೀಗಾಗ್ಬಿಟ್ಟ. ವಸುನ ಚೆನ್ನಾಗಿ ನೋಡ್ಕೊಂಡು ಆ ಪಾಪನ ಸ್ವಲ್ಪನಾದ್ರೂ ಕಮ್ಮಿ ಮಾಡ್ಕೊಂಡ್ವಿ. ಹಲೋ ಸರ್. ಹಲೋ. ಕೀರ್ತಿ ಕಾಲ್ಗೆ ಗಾಯ ಆಗಿದೆ ಸರ್. ವಾಟ್? ಯಾವಾಗಾಯ್ತು? ಇವಾಗ್ಲೇ ಸರ್. ಅನು ಕೀರ್ತಿ ಆಟ ಆಡ್ಬೇಕಾದ್ರೆ ಕೀರ್ತಿ ಕಾಲ್ಗೆ ಏಟಾಯ್ತು. ಓಕೆ, ಬಂದೆ. ಓಕೆ ಸರ್. ನಿಮ್ಮನ್ನ ಮನೆ ಹತ್ರ ಡ್ರಾಪ್ ಮಾಡಿ ಹೋಗ್ತೇನೆ. ಪರವಾಗಿಲ್ಲ ಬಿಡಿ, ಮೊದಲು ಮಗು ಮುಖ್ಯ. ಬೇಗ ನಡೀರಿ. ನೋವುತ್ತಿದೆ, ತುಂಬಾ ನೋವುತ್ತಿದೆ. ಏನೂ ಆಗಲ್ಲ ಪುಟ್ಟ, ಅಳ್ಬೇಡ. ಅಮ್ಮ, ನೋವುತ್ತಿದೆ, ತುಂಬಾ ನೋವುತ್ತಿದೆ. ಏನೂ ಆಗಲ್ಲಮ್ಮ, ಸ್ವಲ್ಪ ಹೊತ್ತಷ್ಟೇ. ನೋವು ಕಮ್ಮಿ ಆಗ್ಬಿಡುತ್ತೆ. ನೋವುತ್ತಿದೆ. ಅಳ್ಬೇಡ, ಸುಮ್ಮನಿರು. ನೋವುತ್ತಿದೆ. ಅಳ್ಬೇಡ ಪುಟ್ಟ. ಔಷಧಿ ಹಚ್ತಿದ್ದೀನಲ್ಲ, ಸುಮ್ಮನಿರು. ನೋವುತ್ತಿದೆ. ಅಬ್ಬಬ್ಬಬ್ಬಬ್ಬಾ, ಅಷ್ಟು ಚಿಕ್ಕ ಗಾಯಕ್ಕೆ ಎಷ್ಟು ರಂಪ ಮಾಡ್ತಿದ್ದಾಳೆ ನೋಡಿ ಮರಿ ಪಿಶಾಚಿ. ಅದಕ್ಕೆ ತಕ್ಕ ಹಾಗೆ ಮನೆಯವರೆಲ್ಲ ಸಮಾಧಾನ ಮಾಡಕ್ ಬಂದಿದ್ದಾರೆ. ಅದಕ್ಕೆ ಯಾರು ಬಂದ್ರು ನೋಡು. ನೋವುತ್ತಿದೆ. ಕೀರ್ತಿ, ಓ ಮೈ ಗಾಡ್. ಇಲ್ಲಿ ಕಾಲ್ ತೋರಿಸು. ಸಪ್ಟಿಗೆ ಆಗೋ ಥರ ಕಾಣ್ತಾ ಇದೆ. ಆಸ್ಪತ್ರೆಗೆ ಹೋಗೋಣ ನಡಿ. ಆಸ್ಪತ್ರೆ ಎಲ್ಲ ಬೇಡ, ಮೊದಲು ಫಸ್ಟ್ ಏಡ್ ಮಾಡೋಣ. ಅಕ್ಕ, ಸ್ವಲ್ಪ ಅರಿಶಿನ, ಸ್ವಲ್ಪ ತುಳಸಿ ಎಲೆ ಎರಡನ್ನೂ ರುಬ್ಕೊಂಡು ಒಂದು ಬಟ್ಟೆಲಿ ಹಾಕಿ ತಗೊಂಡು ಬನ್ನಿ. ಸರಿ. ಏನೂ ಆಗಲ್ಲ ಸುಮ್ಮನಿರಮ್ಮ, ಕಮ್ಮಿ ಆಗುತ್ತೆ, ಸುಮ್ಮನಿರು. ಏನೂ ಆಗಲ್ಲ, ವಾಸಿ ಆಗತ್ತೆ ಪುಟ್ಟ. ತುಂಬಾ ನೋವುತ್ತಿದೆ. ವಸು, ಔಷಧಿ ಹಚ್ತೀನಿ, ಅಳ್ಬೇಡ.
ಕೀರ್ತಿ ಈಗ ಹೇಗಿದೆಯಮ್ಮ? ನೋವು ಸ್ವಲ್ಪ ಕಮ್ಮಿ ಆಯ್ತು ಡ್ಯಾಡಿ. ಓ ಮೈ ಗಾಡ್. ಕೀರ್ತಿ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ನಾಳೆ ಒಳಗೆ ನೋವೆಲ್ಲ ಮಾಯ ಆಗ್ಬಿಡತ್ತೆ. ಮತ್ತೆ ಮೊದ್ಲಿನ ತರ ಆಟ ಆಡ್ಬೋದು. ನಾನು ಆಟ ಆಡಲ್ಲ. ನಾನು ಆಟ ಆಡಲ್ಲ. ಆಡಿದ್ರೆ ಗಾಯ ಆಗತ್ತೆ. ಗಾಯ ಆಗತ್ತೆ ಅಂತ ಆಟ ಆಡೋದು ಬಿಟ್ಬಿಡ್ತಾರ ಪುಟ್ಟ. ಚೆನ್ನಾಗಿ ಆಟ ಆಡ್ಬೇಕು, ಅದು ಆರೋಗ್ಯಕ್ಕೆ ಒಳ್ಳೇದು. ಎಲ್ರೂ ನಡೀರಿ, ಕೀರ್ತಿಗೆ ಸ್ವಲ್ಪ ಗಾಳಿ ಆಡ್ಲಿ. ಏನಾದ್ರೂ ತಿಂದ್ರೇನಮ್ಮ? ಸರಿ, ಹಾಗಿದ್ರೆ ಬೇಗ ಮಲಗ್ಬಿಡಿ. ನಿದ್ದೆ ಮಾಡಿದ್ರೆ ನೋವು ಗೊತ್ತಾಗಲ್ಲ. ಥ್ಯಾಂಕ್ಸ್ ಅ ಲಾಟ್.